ಜನುಮವಿತ್ತವರಾರೋ ಅನ್ನವಿತ್ತವರಾರೋ ಅರಿವ ನಿನ ಗುಣಬಡಿಸಿ ಸಾಕಿದವರಾರೋ ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿದವರಾರೋ ನೀ ಋಣದ ಸರಮಾಲೆ ಮುದ್ದು ರಾಮ ನೀ ಋಣದ ಸರಮಾಲೆ ಮುದ್ದು ರಾಮ. ಅನ್ನವಿತ್ತವರಾರೋ ಜನುಮವಿತ್ತವರಾರೋ ಅರಿವ ಗುಣ ಇತ್ತವರು ಯಾರೋ ಇವರೆಲ್ಲರಿಗೂ ಋಣ ತೀರಿಸುವುದರ ಬಗ್ಗೆ ಕವಿ ನಮ್ಮನ್ನ ಎಚ್ಚರಿಸಿದ್ದಾರೆ. ನಮ್ಮ ಸನಾತನ ಪರಂಪರೆಯಲ್ಲಿ ವೇದವೇ ಹೇಳುತ್ತೆ, ತೈತರಿ ಉಪನಿಷತ್ತು, ಮೊಟ್ಟ ಮೊದಲು ಋಣ ಯಾರಿಗೆ, ತದನಂತರ ಯಾರಿಗೆ, ಆನಂತರ ಯಾರಿಗೆ, ಆಮೇಲೆ ಯಾರಿಗೆ ಅನ್ನುವುದನ್ನು ತುಂಬ ಚೆನ್ನಾಗಿ ಸ್ಪಷ್ಟಪಡಿಸಿದೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇಂಥವರಿಗೆಲ್ಲ ಋಣ ತೀರಿಸುವುದರ ಮೂಲಕ ನಮ್ಮ ಋಣತೆ, ಅದರ ಆ ಋಣಭಾರ ಎಷ್ಟಿದೆ ಅನ್ನುವುದನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ರಾಷ್ಟ್ರಕವಿ G.S. ಶಿವರುದ್ರಪ್ಪನವರು ಒಂದು ಕವಿತೆ ಒಳಗೆ ಹೀಗೆ ಹೇಳಿದ್ದಾರೆ. ಎನಿತು ಜನುಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನದ ಗಣಿಯೋ. ಇದನ್ನ ಅರ್ಥ ಮಾಡಿಕೊಂಡು ಅದರಂತೆ ನಮ್ಮ ಋಣತೆಯನ್ನು ತೀರಿಸುವುದರ ಕಡೆ ಶ್ರದ್ಧೆಯಿಂದ ಹೆಜ್ಜೆ ಇಡೋಣ. ನಮಸ್ಕಾರ.